ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರಕ್ಕೆ ಸುಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದೇನಪ್ಪ ಮತ್ತೊಂದು ವಿಡಿಯೋ ಅಂತೀರಾ? ಅಲ್ಲ, ಆ ಮತ್ತೊಂದು ವಿಡಿಯೋಗೆ ಒಂದು ಸವಿನಯ, ಒಂದು ಬ್ರೇಕ್ ಆಫ್ ಆಗಿತ್ತು. ಹಾಗಾಗಿ ದಯವಿಟ್ಟು ಅಡಚಣೆ ಇರಲಿ, ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ದಿವಂಗತ ಭಗವಾನ್ ಶ್ರೀ ಮಹಾವೀರ ಜೈನರ ಒಂದು ಜ್ಞಾನಪೀಠವಾದ ಒಂದು ಜ್ಞಾನ ಮಂದಿರ, ಅದುವೇ ಈ ಜಾಗ. ಬನ್ನಿ ನೋಡೋಣ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ ಅವರು ಭಗವಾನ್ ಮಹಾವೀರು ಅವರು ಜೀವನ ಚರಿತ್ರೆ ಮತ್ತು ಅವರು ಹೇಗೆ ರೂಪಿಸಿಕೊಂಡು ಬಂದಿದ್ದಾರೆ, ಅವರನ್ನು ಭಾವಚಿತ್ರ ಮತ್ತು ಅವರ ಚಿತ್ರಗಳನ್ನು ಕೆತ್ತನೆ ಮಾಡಿ ಅವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಈ ಮಂದಿರದಲ್ಲಿ, ಅಂದರೆ ಜ್ಞಾನ ಮಂದಿರದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಅವರು ಹೇಗೆ ಬಂದಿದ್ದಾರೆ ಜೀವನಕ್ಕೆ, ಈಗ ಬರೋದಕ್ಕೆ ಕಾರಣ ಏನೋ ಅನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋ ಮುಖಾಂತರವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದುವೇ ಜ್ಞಾನ ಮಂದಿರ. ಇದು ಜ್ಞಾನ ಮಾಡೋದಕ್ಕೆ ಈ ಸಮೃದ್ಧವಾದ ಜಾಗ, ನಿಶಬ್ದವಾದ ಜಾಗ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಮ್ಮೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿರಿ ಸ್ನೇಹಿತರೆ. ಆದಷ್ಟು ಜನರಿಗೆ ಶೇರ್ ಮಾಡಿ ಈ ವಿಡಿಯೋನ, ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ನೋಡಿ. ಅದು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲ ವೀಡಿಯೋಗೂ ಮತ್ತು ಈ ವಿಡಿಯೋಗೂ ಅಟ್ಯಾಚ್ ಆಗೋಲ್ಲ, ಹಾಗಾಗಿ ಅಡಚಣೆ ಇರಲಿ, ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ನಿಮ್ಮ ಮನಸ್ಸಿಗೆ ವ್ಯೂಗಳನ್ನು ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ, ಮತ್ತೆ ಒಂದು ವಿಡಿಯೋದಲ್ಲಿ ಮಾಡಿ ಮುಂದೆ ತರ್ತೀನಿ. ಅಲ್ಲಿವರೆಗೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಹೋಗಿ ಬನ್ನಿ, ಮಂದಾರಗಿರಿ ಬೆಟ್ಟ, ತುಮಕೂರು ಡಿಸ್ಟಿಕ್, ಪಂಡಿತಹಳ್ಳಿಯಲ್ಲಿ ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್.